अथ राजविद्या राजगुह्ययोगो नाम नवमोऽध्यायः। श्रीभगवानुवाच इदं तु ते गुह्यतमं प्रवक्ष्याम्यनसूयवे ज्ञानविज्ञानसहितं यज्ञात्वा मोक्ष्यसे शुभात्। ಈಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಇದಂತು ತೇ ಗುಹ್ಯತಮಂ, ಅತ್ಯಂತ ರಹಸ್ಯವಾದ ಗೋಪ್ಯವಾದ ಜ್ಞಾನವನ್ನ ಪ್ರವಕ್ಷ್ಯಾಮಿ ಅನಸೂಯವೇ. ಅನಸೂಯ ಅಂದ್ರೆ ಅಸೂಯೆ ಇಲ್ಲದವರು ಅಂತ. ಅಂದ್ರೆ ಇವಾಗ ಯಾರಾದ್ರೂ ಒಬ್ರು ಅಸೂಯೆ ಇದೆ ಅಂತ ಇಟ್ಕೊಳ್ಳೋಣ, ಹೊಟ್ಟೆ ಕಿಚ್ಚಿದೆ, ಅವರಿಗೆ ನೀವೊಂದು ವಿದ್ಯೆ ಹೇಳ್ಕೊಟ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ಹೋಗಲ್ಲ. ಅದನ್ನು ಇನ್ನೆಲ್ಲಿ ಕಲ್ತ್ಕೊಂಡ್ಬಿಡ್ತಾರೋ, ನನಗಿಂತ ಚೆನ್ನಾಗಿ ಆಗ್ಬಿಡ್ತಾರೋ, ಹೆಸರು ತಗೋತಾರೋ ಅಂತ ಅವ್ರೇನ್ ಮಾಡ್ತಾರೆ, ಸ್ವಾರ್ಥಕ್ಕೆ ಬಳಸ್ಕೋತಾರೆ. ಅದರಿಂದ ವಿದ್ಯೆಯನ್ನ ಯಾರಿಗೆ ಹೇಳ್ಕೊಡ್ಬೇಕು? ಅನಸೂಯವಂತರಿಗೆ ಹೇಳ್ಕೊಡ್ಬೇಕು, ಅಸೂಯೆ ಇಲ್ಲದವರಿಗೆ. ಅವರೇನ್ ಮಾಡ್ತಾರೆ, ದೀಪದ ಬೆಳಕಿನಂತೆ ಹಚ್ತಾ ಇರ್ತಾರೆ. ಜ್ಞಾನ ನನ್ನ ಹತ್ರ ಇದೆ, ಬಾ ನಿನಗೂ ಕೊಡ್ತೀನಿ, ನೀನು ಜ್ಞಾನವಂತನಾಗು ಅಂತ ಹಂಚ್ತಾರೆ. ಹಂಚುವ ಮನೋಭಾವ ಇರುತ್ತೆ. ಅಸೂಯೆ ಇರೋರಿಗೆ ಆ ಹಂಚುವ ಮನೋಭಾವ ಇರುವುದಿಲ್ಲ. ಆದ್ರಿಂದ ಅರ್ಜುನನನ್ನ ಅನಸೂಯವೇ ಅಂತ ಕರೀತಾ ಇದ್ದಾನೆ. ಅಸೂಯೆ ಇಲ್ಲದ ಅರ್ಜುನ, ಇದಂತು ತೇ ಗುಹ್ಯತಮಂ ಜ್ಞಾನಂ ಪ್ರವಕ್ಷ್ಯಾಮಿ. ಗುಹ್ಯವಾದ ಅಂದ್ರೆ ಅತ್ಯಂತ ರಹಸ್ಯವಾದದ್ದು. ಇದು ಎಲ್ಲೆಲ್ಲೂ ಕೂಡ ಎಲ್ಲರೂ ಕೂಡ ತಿಳ್ಕೊಳ್ದೇ ಇರುವಂತ ವಿಷಯ, ರಹಸ್ಯವಾದದ್ದು. ಇಂತಹ ಜ್ಞಾನವನ್ನ ನಿನಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಯಾವ ಜ್ಞಾನವನ್ನ ಹೇಳ್ತಾ ಇದ್ದಾನೆ? ಈ 8ನೇ ಅಧ್ಯಾಯದಲ್ಲಿ 7 ಪ್ರಶ್ನೆಗಳಿಗೆ ಉತ್ತರ ಇತ್ತಲ್ಲ, ಅದೇ ಉತ್ತರವನ್ನೇ ಬ್ರಹ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಅದೇ ವಿಷಯವನ್ನೇ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಹೇಗೆ ಹೇಳ್ತಾ ಇದ್ದಾನೆ? ವಿಜ್ಞಾನ ಸಹಿತಂ, ನನ್ನ ಅನುಭವ ಸಹಿತವಾಗಿ ನಿನಗೆ ಹೇಳ್ತಾ ಇದ್ದಾನೆ. ಈಗ ಒಂದು ಜ್ಞಾನ ಅಂದ್ರೆ ನಮ್ಗೆ ಇಂಥ ವಸ್ತು ಇದೆ, ಇಂಥ ವಿಷಯ ಇದೆ ಅಂತ ತಿಳ್ಕೊಂಡಿರೋದು ಜ್ಞಾನ. ಅದನ್ನ ಅನುಭವಿಸಿ ಹೇಳೋದು ವಿಜ್ಞಾನ. ಆದ್ರಿಂದ ಜ್ಞಾನ ಮತ್ತು ವಿಜ್ಞಾನ. ಈಗ ಬ್ರಹ್ಮದ ಬಗ್ಗೆ, ಆತ್ಮನ ಬಗ್ಗೆ ಪುಸ್ತಕಗಳು ಓದಿ ಮಾತಾಡೋದು ಜ್ಞಾನ. ಅದರಿಂದ ನಮಗೂ ಜ್ಞಾನ ಬರುತ್ತೆ. ಆದರೆ ಅದನ್ನು ಅನುಭವಿಸಿ ಹೇಳೋದು ವಿಜ್ಞಾನ. ಸೊ ಜ್ಞಾನಂ ವಿಜ್ಞಾನ ಸಹಿತಂ, ನನ್ನ ಅನುಭವದನ್ನೇ ನಿನಗೆ ಹೇಳ್ತಾ ಇದ್ದೀನಿ. ಯತ್ ಜ್ಞಾತ್ವ, ಅಂತಹ ಆ ಜ್ಞಾನವನ್ನು ನೀನು ತಿಳಿದುಕೊಂಡ್ರೆ ಮೋಕ್ಷಸೇ ಅಶುಭಾತ್, ಅಶುಭದಿಂದ ನೀನು ಮೋಕ್ಷವನ್ನ, ಬಿಡುಗಡೆಯನ್ನ ಹೊಂದುತ್ತೀಯ ಅಂತ ಹೇಳ್ತಾ ಇದ್ದಾನೆ. ಅಶುಭ ಯಾವುದು? ಜನನ ಮರಣಗಳೆಂಬ ಸಂಸಾರವೇ ಅಶುಭ, ಮೋಕ್ಷವೇ ಶುಭ. ಆದ್ರಿಂದ ಇದಂತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯತ್ ಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಅನಸೂಯವೇ, ಅರ್ಜುನನೇ, ಇಂತಹ ಒಂದು ಜ್ಞಾನವನ್ನ ನಿನಗೆ, ಗುಹ್ಯತಮವಾದ ಜ್ಞಾನವನ್ನ ನಿನಗೆ ಹೇಳ್ತೀನಿ. ಹೇಗೆ ಹೇಳ್ತೀನಿ ಅಂದ್ರೆ ವಿಜ್ಞಾನ ಸಹಿತಂ, ನನ್ನ ಅನುಭವ ಸಹಿತವಾಗಿ ನಿನಗೆ ಹೇಳ್ತಾ ಇದ್ದೀನಿ. ಆ ಜ್ಞಾನವನ್ನ ನೀನು ಸರಿಯಾಗಿ ಕೇಳಿಸ್ಕೋ. ಅದನ್ನ ನೀನು ತಿಳ್ಕೊಂಡ್ರೆ ನಿನಗೆ ಜನನ ಮರಣಗಳಿಂದ, ಸಂಸಾರದಿಂದ ಬಿಡುಗಡೆ ಸಿಗುತ್ತೆ. ಮೋಕ್ಷ ಅಂದ್ರೆ ಬಿಡುಗಡೆ ಅಂತ. ಮೋಕ್ಷಸೆ ಅಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇಲ್ಲಿ 2ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಮುಂದುವರೆದು ಹೇಳ್ತಾನೆ, ಈಗ ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ ಜ್ಞಾನ, ಇದು ರಾಜವಿದ್ಯಾ. ಈ ಜಗತ್ತಿನಲ್ಲಿ ಎಷ್ಟೋ ವಿದ್ಯೆಗಳಿದೆ, ಆ ವಿದ್ಯೆಗಳಿಗೆಲ್ಲ ರಾಜ ಇದು. ಅಂದ್ರೆ ಇದಕ್ಕಿಂತಲೂ ಶ್ರೇಷ್ಠವಾದ ವಿದ್ಯೆ ಇನ್ನೊಂದಿಲ್ಲ. ಆದ್ರಿಂದ ಇದು ರಾಜವಿದ್ಯಾ. ರಾಜಗುಹ್ಯಂ, ಅತ್ಯಂತ ರಹಸ್ಯವಾದ ವಿದ್ಯೆಗಳು ಈ ಜಗತ್ತಲ್ಲಿ ಬೇಕಾದಷ್ಟಿದೆ. ಆ ರಹಸ್ಯಗಳಿಗೆಲ್ಲ ರಾಜ ಇವನು. ಆದ್ರಿಂದ ಇದು ರಾಜಗುಹ್ಯಂ. ಪವಿತ್ರಂ ಅಂದ್ರೆ ನಮ್ಮಲ್ಲಿ ಪ್ರಾರಬ್ಧ ಕರ್ಮದಿಂದ ಬಂದಿರತಕ್ಕಂಥ ರಜೋಗುಣ, ತಮೋಗುಣ ಇವುಗಳನ್ನ ಸುಟ್ಟು ನಾಶ ಮಾಡಿ ನಮ್ಮನ್ನ ಪವಿತ್ರಗೊಳಿಸುವಂತಹದ್ದಿದು.
ಅಂತಹ ಅದ್ಭುತವಾದ ಜ್ಞಾನ ಇದು. ಆದ್ದರಿಂದ ಇದು ಪವಿತ್ರವಾದದ್ದು. ಅಂದು ಉತ್ತಮಂ, ಎಲ್ಲ ವಿದ್ಯೆಗಳಿಗಿಂತಲೂ ಉತ್ತಮವಾದದ್ದು ಅಂತ ಈ ಆಧ್ಯಾತ್ಮ ವಿದ್ಯೆಯನ್ನ ಶ್ರೀಕೃಷ್ಣ ಹೊಗಳ್ತಾ ಇದ್ದಾನೆ. ಈಗ 9ನೇ ಶ್ಲೋಕದಲ್ಲಿ ನಾವು ಯಾವತ್ತು ಕಲ್ತ್ಕೋತಾ ಇದ್ದೀವಿ? ಆಧ್ಯಾತ್ಮ ವಿದ್ಯೆಯನ್ನ ಕಲ್ತ್ಕೋತಾ ಇದ್ದೀವಿ. 2ನೇ ಅಧ್ಯಾಯ 3 ಇದರಲ್ಲೆಲ್ಲ ಕರ್ಮಯೋಗವನ್ನ ಕಲ್ತ್ಕೊಂಡ್ವಿ. ಈಗ ನಿಜವಾದ ಆಧ್ಯಾತ್ಮ ವಿದ್ಯೆಯನ್ನ ಕಲ್ತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ರಿಂದ ಶ್ರೀಕೃಷ್ಣ ಇದನ್ನ ಹೊಗಳ್ತಾ ಇದ್ದಾನೆ, ಇದರ ಗುಣಗಳನ್ನ ಹೊಗಳ್ತಾ ಇದ್ದಾನೆ. ಇದು ವಿದ್ಯೆಗಳಿಗೆಲ್ಲ ರಾಜ, ಅತ್ಯಂತ ರಹಸ್ಯವಾದ ವಿದ್ಯೆಗಳಿಗೆಲ್ಲ ರಾಜ. ನಮ್ಮಲ್ಲಿರ್ತಕ್ಕಂಥ ಸಕಲ ಪ್ರಾರಬ್ಧ ಕರ್ಮಗಳನ್ನು ನಾಶ ಮಾಡುವ ಶಕ್ತಿ ಇರೋದ್ರಿಂದ ಪವಿತ್ರವಾದದ್ದು ಮತ್ತು ಎಲ್ಲ ವಿದ್ಯೆಗಳಿಗಿಂತ ಉತ್ತಮವಾದದ್ದು. ಪ್ರತ್ಯಕ್ಷಾವಗಮಂ, ಈ ವಿದ್ಯೆಯ ಇನ್ನೊಂದು ಒಂದು ಸ್ಪೆಷಾಲಿಟಿ, ವಿಶೇಷ ಏನಪ್ಪಾ ಅಂದ್ರೆ, ಈಗ ನಮಗೆ ಸುಖ ನಮ್ಮ ಅನುಭವಕ್ಕೆ ಬರುತ್ತೆ, ದುಃಖ ನಮ್ಮ ಅನುಭವಕ್ಕೆ ಬರುತ್ತೆ. ಅದೇ ರೀತಿಲೇನೆ ಈ ವಿದ್ಯೆಯನ್ನ ಯಾರು ಜ್ಞಾನವನ್ನು ಸಂಪಾದನೆ ಮಾಡ್ಕೋತಾರೆ, ನಮಗೆ ಹೇಗೆ ಒಂದು ಸುಖ ಅನುಭವಕ್ಕೆ ಬರುತ್ತೋ ಆ ಪರಬ್ರಹ್ಮನೂ ನಮ್ಮ ಅನುಭವಕ್ಕೆ ಬಂದ್ಬಿಡ್ತಾನೆ. ಈಗ ಏನೋ ಒಂದು ಸಿಹಿ ತಿಂಡಿ ತಿಂದ್ವಿ, ಸುಖದ ಅನುಭವ ಆಯ್ತು, ಯಾರೋ ನಮ್ಮನ್ನ ಹೊಗಳಿದ್ರು, ಸುಖದ ಅನುಭವ ಆಯ್ತು, ನಮಗೆ ಅನುಭವ ಆಗ್ತಾ ಇದೆಯಲ್ಲ. ಇದು ಎಷ್ಟು ಸುಲಭವಾಗಿ ಅನುಭವ ಆಗ್ತಾ ಇದೆಯೋ ಅಷ್ಟೇ ಸುಲಭವಾಗಿ ಆ ಪರಬ್ರಹ್ಮನ ಆಧ್ಯಾತ್ಮದ ಆನಂದ ಕೂಡ ನಮ್ಮ ಅನುಭವಕ್ಕೆ ಬಂದ್ಬಿಡುತ್ತೆ. ಆದ್ರಿಂದ ಇದು ಪ್ರತ್ಯಕ್ಷಾವಗಮಂ ಅಂತಹ ಅದ್ಭುತವಾದ ಒಂದು ಜ್ಞಾನ ಇದು. ಧರ್ಮ್ಯಂ, ಇದಕ್ಕೆ ನೀವು ಅಧರ್ಮವನ್ನ ಮಾಡಬೇಕಾಗಿಲ್ಲ, ಧರ್ಮದ ಮಾರ್ಗದಲ್ಲಿ ಇದ್ದುಕೊಂಡೇ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬಹುದು. ಈಗ ಬೇರೆ ವಿದ್ಯೆಗಳಿಗೆಲ್ಲ ಸ್ವಲ್ಪ ಅಧರ್ಮಕ್ಕೂ ಹೋಗ್ಬೇಕಾಗುತ್ತೆ, ಏನೇನೋ ಮಾಡಬೇಕಾಗುತ್ತೆ. ಆದರೆ ಈ ಆಧ್ಯಾತ್ಮ ವಿದ್ಯೆಗೆ ಧರ್ಮದಲ್ಲಿದ್ದುಕೊಂಡೇ ಜೀವನ ನಡೆಸ್ಕೊಂಡೇ ಧರ್ಮದಿಂದಲೇ ಸಾಧನೆ ಮಾಡಬಹುದು. ಆದ್ರಿಂದ ಇದು ಧರ್ಮ್ಯಂ. ಸುಸುಖಂ, ಬೇರೆ ಈಗ ತಪಸ್ಸು ಮುಂತಾದ ಕಠಿಣ ತಪಸ್ಸುಗಳು ಮಾಡುವಾಗ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ, ಶಾರೀರಿಕ ವೇದನೆಗಳು, ಮನಸ್ಸಿಗೆ ನೋವು, ನಾನಾ ರೀತಿ ಕಷ್ಟಗಳು ಬರುತ್ತೆ. ಆದರೆ ಈ ಒಂದು ಆಧ್ಯಾತ್ಮಿಕ ವಿದ್ಯೆಗೋಸ್ಕರ, ಜ್ಞಾನಕ್ಕೋಸ್ಕರ ಇವೇನೂ ಕಷ್ಟಪಡಬೇಕಾಗಿಲ್ಲ. ಸುಸುಖಂ, ಅತ್ಯಂತ ಸುಖವಾಗಿದ್ರೂ ಸಾಕು, ಅದು ನಮಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ಅದು ಸುಸುಖಂ ಕರ್ತುಂ ಅಂದ್ರೆ ಆಚರಿಸಲು ಅತ್ಯಂತ ಸುಲಭವಾಗಿರುತ್ತೆ. ಬೇರೆ ಎಲ್ಲ ವಿದ್ಯೆಗಿಂತಲೂ ಆಧ್ಯಾತ್ಮ ವಿದ್ಯೆ ಆಚರಿಸಲು ಅತ್ಯಂತ ಸುಲಭವಾದದ್ದು. ಸುಸುಖಂ ಕರ್ತುಂ ಅಂಡ್ ಅವ್ಯಯಂ, ನಾಶವಿಲ್ಲದ್ದು. ಈ ಒಂದು ಆಧ್ಯಾತ್ಮ ವಿದ್ಯೆಗೆ ನಾಶವೇ ಇಲ್ಲ. ಹೀಗೆ ಶ್ರೀಕೃಷ್ಣ ಆಧ್ಯಾತ್ಮ ವಿದ್ಯೆಯನ್ನ ಹೊಗಳ್ತಾ ಇದ್ದಾನೆ. ಏನಕ್ಕೆ? ಅರ್ಜುನನಿಗೆ ಇಂಟ್ರೆಸ್ಟ್ ಬರಲಿ ಇದರಲ್ಲಿ ಅನ್ನುವ ಉದ್ದೇಶದಿಂದ ಇಷ್ಟೆಲ್ಲ ಗುಣಗಾನವನ್ನ ಮಾಡ್ತಾ ಇದ್ದಾನೆ. ಅಶ್ರದ್ಧಾನಃ ಪುರುಷಃ ಧರ್ಮಸ್ಯಾಸ್ಯ ಪರಂ ತಪಃ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಈಗ ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ನಂಬಿಕೆಗಳಿವೆ, ಅನೇಕ ಮಾರ್ಗಗಳು ಕೂಡ ಇದೆ. ಆದರೆ ಅಶ್ರದ್ಧಾನಾಹ ಪುರುಷ, ಯಾರಿಗೆ ಈ ಆಧ್ಯಾತ್ಮ ಜ್ಞಾನದಲ್ಲಿ ನಂಬಿಕೆ ಇಲ್ಲವೋ, ಶ್ರದ್ಧೆ ಇಲ್ಲವೋ, ಅಂತಹವ್ರಿಗೆ ಏನಾಗುತ್ತೆ? ನನ್ನನ್ನು ಪಡೆಯದೆ ಜನನ ಮರಣಗಳಿಂದ ಕೂಡಿದ ಸಂಸಾರಕ್ಕೆ ಹಿಂದಿರುಗುತ್ತಾರೆ. ಅಶ್ರದ್ಧಾನಾಹ ಪುರುಷ ಧರ್ಮಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ. ಇವರೆಲ್ಲ ಏನ್ ಮಾಡ್ತಾರೆ? ಈ ಒಂದು ಆಧ್ಯಾತ್ಮ ವಿದ್ಯೆಯಲ್ಲಿ ಶ್ರದ್ಧೆ ಇಲ್ಲದೆ ಇದ್ರೆ ಅವರೇನ್ ಮಾಡ್ತಾರೆ? ನನ್ನನ್ನು ಹೊಂದದೆ ಮತ್ತೆ ಮೃತ್ಯುವಿಗೆ ಸಮಾನವಾದ ಜನನ ಮರಣಗಳುಳ್ಳ ಸಂಸಾರಕ್ಕೆ ಹಿಂದಿರುಗ್ತಾರೆ. ಇದರ ಒಟ್ಟು ಅರ್ಥ, ಮೋಕ್ಷಕ್ಕೆ ಆಧ್ಯಾತ್ಮ ಜ್ಞಾನ ಒಂದೇ ಮಾರ್ಗ. ಬೇರೆ ಎಲ್ಲವೂ ಕೂಡ ಇದಕ್ಕೆ ತಲುಪೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆಧ್ಯಾತ್ಮ ಜ್ಞಾನವನ್ನು ತಲುಪೋದಕ್ಕೆ ಬೇರೆ ಎಲ್ಲ ವಿದ್ಯೆಗಳು ಸಹಾಯ ಮಾಡುತ್ತೆ ಹೊರತು ಅದರಿಂದಾನೇ ನೇರವಾಗಿ ಮೋಕ್ಷ ಸಂಪಾದನೆ ಆಗುವುದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆದ್ರಿಂದ ಈಗ ಎಷ್ಟು ಸುಲಭವಾಗಿದೆ ವಿದ್ಯೆ ನೋಡಿ. ಆಧ್ಯಾತ್ಮ ವಿದ್ಯೆಯೇ ವಿದ್ಯೆ, ಅದಕ್ಕಿಂತಲೂ ಯಾವ ವಿದ್ಯೆಯೂ ಇಲ್ಲ. ಅದು ರಾಜ. ಅದು ವಿದ್ಯೆಗಳಿಗೆಲ್ಲ ರಾಜನು ಆಧ್ಯಾತ್ಮ. ಆದ್ರಿಂದ ಅದನ್ನ ಹೊಗಳ್ತಾ ಇದ್ದಾನೆ. 'ನ 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 'ನ
ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಈಗ 3 ಶ್ಲೋಕಗಳಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ಹೊಗಳಿ 4ನೇ ಶ್ಲೋಕದಿಂದ ಆಧ್ಯಾತ್ಮವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಇಲ್ಲಿಂದ ನಾವು ಏನೇನು ತಿಳ್ಕೊತೀವಿ ಅದೆಲ್ಲವೂ ಕೂಡ ಕಿಂ ಆಧ್ಯಾತ್ಮಂ, ಕಿಂ ಬ್ರಹ್ಮ, ಕಿಂ ಕರ್ಮ ಅಂತೆಲ್ಲ ಮೊದಲು ಪ್ರಶ್ನೆಗಳು ಇತ್ತಲ್ಲ, 7 ಪ್ರಶ್ನೆಗಳು. ಅದರೊಳಗಡೆ ಕಿಂ ಆಧ್ಯಾತ್ಮಂ ಅಂದರೆ ಈಗ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಿಧಾನವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿಂದ ನಾವು ಆಧ್ಯಾತ್ಮವನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಭಗವಂತನನ್ನು ನೆನೆಸ್ಕೊಂಡು ಪ್ರಾರಂಭ ಮಾಡಿ ಆಗತ್ತೆ. ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ. ಮಯಾ ಅಂದರೆ ನಾನು, ನನ್ನ ಸ್ವರೂಪ ಏನು? ಅವ್ಯಕ್ತ ಸ್ವರೂಪ. ಆ ಭಗವಂತನಾದ ಸೃಷ್ಟಿಕರ್ತನಾದ ಪರಬ್ರಹ್ಮನು ಅವನಿಗೆ ಆಕಾರ ಇಲ್ಲ, ಅವನು ನಿರಾಕಾರ. ಆದ್ದರಿಂದ ಈ ಜಗತ್ತಿನಲ್ಲಿ 2 ರೀತಿಯ ಪೂಜೆ ಪುನಸ್ಕಾರಗಳಿವೆ. ಒಂದು ಸಾಕಾರ, ಇನ್ನೊಂದು ನಿರಾಕಾರ. ಒಂದು ಸಾಕಾರ ಸ್ವರೂಪ ಅಂದರೆ ನಮ್ಮ ಥರನೇ ಭಗವಂತನಿಗೂ 2 ಕೈ, 2 ಕಾಲು, 2 ಕಣ್ಣು ಎಲ್ಲ ಕೊಡೋದು, ಅವನಿಗೂ ಒಂದು ರೂಪ ಕೊಡೋದು, ಅವನಿಗೂ ಬಟ್ಟೆ ಹಾಕೋದು, ಅವನಿಗೆ ಹಶ್ವಾಗ್ತಾ ಇದೆಯೇನೋ ಅಂದ್ಬಿಟ್ಟು ನೈವೇದ್ಯ ಕೊಟ್ಟು ಊಟ ಮಾಡಿಸೋದು, ಊಟ ಆದಮೇಲೆ ನೀರು ಕುಡಿಯಪ್ಪ ಅಂತ ನೀರು ಕುಡಿಸೋದು, ಅವನಿಗೂ ಗಂಧ ಹಚ್ಚೋದು, ಹೂವು ಹಾಕೋದು, ಹಾರ ಹಾಕೋದು. ಹೀಗೆ ನಾವು ಮನುಷ್ಯನೇಗಿದ್ದಾನೋ ಅದೇ ರೀತಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಪೂಜೆ ಮಾಡೋದು ಸಾಕಾರ. ಅದು ಭಕ್ತಿ ಮಾರ್ಗ. ಅದು ಸುಲಭವಾಗಿರೋದ್ರಿಂದ ಸಾಮಾನ್ಯ ಜನರಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅತ್ಯಂತ ಸುಲಭವಾದದ್ದು. ಇನ್ನೊಂದು ಏನು ಅಂದರೆ ನಿರಾಕಾರ. ನಿರಾಕಾರ ಅಂದರೆ ಆ ಪರಬ್ರಹ್ಮ ವಸ್ತುವನ್ನ ಯಾವುದೇ ಆಕಾರ ಕೊಡೋ ಅವಶ್ಯಕತೆ ಇಲ್ಲ. ಅವನಿಗೆ ಕೈ, ಕಾಲು, ಕಣ್ಣು ಎಲ್ಲ ಕೊಡೋ ಅಷ್ಟಿಲ್ಲ, ಅವನಿಗೆ ಒಂದು ಹೆಸರಿಡೋ ಅಷ್ಟೂ ಇಲ್ಲ, ಯಾವುದೂ ಬೇಕಾಗಿಲ್ಲ. ಹಾಗಾದ್ರೆ ಅವನನ್ನು ಹೇಗೆ ನಾವು ಪೂಜೆ ಮಾಡ್ಬೋದು ಅಂದರೆ ಒಂದೇ ಒಂದು ಉತ್ತರ, ಮಯಾ ತತಮಿದಂ ಸರ್ವಂ ಜಗತ್. ಈ ಜಗತ್ತೆಲ್ಲವೂ ನನ್ನಿಂದಲೇ ವ್ಯಾಪ್ತಿಯಾಗಿದೆ, ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ಅದೇನೆ ನಿರಾಕಾರದಲ್ಲಿ ಪೂಜೆ ಮಾಡಿದಾಗುತ್ತೆ. ಹೇಗಿದೆಯಪ್ಪ ಈ ಭಗವಂತನನ್ನು ಬಿಟ್ಟು ಈ ಜಗತ್ತಲ್ಲಿ ಏನಾದರೂ ಇದೆಯಾ ಅಂದರೆ ಇಲ್ಲ, ಎಲ್ಲವೂ ಕೂಡ ಮಯಾ ತತಮಿದಂ ಸರ್ವಂ. ಸರ್ವಂ ಅಂದ್ಬಿಟ್ರೆ ಸರ್ವವು, ಇದರಲ್ಲಿ ಸ್ಥಾವರ ಜಂಗಮಾತ್ಮಕವಾದ ಗಿಡ, ಮರ, ಬಳ್ಳಿ, ಸಮುದ್ರ, ಆಕಾಶ, ಸೂರ್ಯ, ನಕ್ಷತ್ರ, ಮನುಷ್ಯ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಇವೆಲ್ಲವೂ ಕೂಡ ಜಗತ್ತಿನಲ್ಲಿ, ಆ ಜಗತ್ತೆಲ್ಲವೂ ಕೂಡ ನನ್ನಿಂದಲೇ ವ್ಯಾಪ್ತವಾಗಿದೆ ಅಂದರೆ ಪರಬ್ರಹ್ಮ ಸ್ವರೂಪನಾದ ಶ್ರೀಕೃಷ್ಣನಿಂದಲೇ ವ್ಯಾಪ್ತವಾಗಿದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮತ್ಸ್ಯಾನಿ ಸರ್ವಭೂತಾನಿ. ಈ ಎಲ್ಲ ಭೂತಗಳು, ಭೂತಗಳು ಅಂದರೆ ಶರೀರಗಳು, ಈ ಜಗತ್ತು. ಸೂರ್ಯನೂ ಒಬ್ಬ ಶರೀರವೇ, ಅದರೊಳಗೊಬ್ಬ ಸೂರ್ಯನ ಆತ್ಮ ಇರುತ್ತೆ. ಚಂದ್ರನೂ ಒಂದು ಶರೀರವೇ, ಚಂದ್ರನಲ್ಲಿ ಒಬ್ಬ ದೇವತೆ ಇರ್ತಾರೆ. ಹೀಗೆ ಒಂದೊಂದು ಶರೀರಕ್ಕೆ ಕೂಡ ಒಬ್ಬೊಬ್ಬ ದೇವತೆಗಳಿರ್ತಾರೆ. ಆದ್ದರಿಂದ ಮತ್ಸ್ಯಾನಿ ಸರ್ವಭೂತಾನಿ, ಈ ಜಗತ್ತೆಲ್ಲವೂ ಕೂಡ ಎಲ್ಲಿದೆಯಪ್ಪ? ಆ ಪರಬ್ರಹ್ಮನಲ್ಲೇ ಇದೆ, ಅವನಿನ್ನ ಬಿಟ್ಟು ಹೊರಗಡೆ ಎಲ್ಲೂ ಇಲ್ಲ. ಮತ್ಸ್ಯಾನಿ ಸರ್ವಭೂತಾನಿ ನಚ ಅಹಂ ತೇಷ್ವ ಅವಸ್ಥಿತಃ. ಅವುಗಳು ನನ್ನಲ್ಲಿದೆಯೇ ಹೊರತು ನಾನು ಅವುಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಏನು ಹಾಗಂದ್ರೆ, ಇವಾಗ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ, ಓಹೋ ಆತ್ಮಸ್ವರೂಪದಲ್ಲಿ ಭಗವಂತ ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ ಅಂತ ಇಷ್ಟು ದಿನ ಓದ್ತಾ ಇದ್ವಿ. ಈಗ 4ನೇ ಶ್ಲೋಕದಲ್ಲಿ ಇದ್ದಕ್ಕಿದ್ದಾಗೆ ಎಲ್ಲ ನನ್ನಲ್ಲಿದೆ, ಅವುಗಳಲ್ಲಿ ನಾನಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕನ್ಫ್ಯೂಷನ್ಗಳು ಆಧ್ಯಾತ್ಮ ಸಾಧಕರಿಗೆ ಮತ್ತು ಜಿಜ್ಞಾಸುಗಳಿಗೆ. ಜಿಜ್ಞಾಸೆ ಅಂದರೆ ಏನು ಅಂದರೆ ಈ ಆಧ್ಯಾತ್ಮ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅನ್ನೋ ಆಸೆನೇ ಜಿಜ್ಞಾಸೆ. ಆ ತಿಳ್ಕೊಳ್ತಾ ಇರೋರ್ನ ಏನಂತ ಕರೀತಾರೆ? ಜಿಜ್ಞಾಸುಗಳು ಅಂತ ಕರೀತಾರೆ. ಇವರು ವಿದ್ಯಾರ್ಥಿಗಳಲ್ಲ, ನೀವೆಲ್ಲ ವಿದ್ಯಾರ್ಥಿಗಳಲ್ಲ. ವಿದ್ಯಾರ್ಥಿಗಳಂದ್ರೆ ವಿದ್ಯಾ ಸಂಪಾದನೆ ಮಾಡಕ್ಕೆ ಹೋಗ್ತಾ ಇರೋರು. ನೀವೆಲ್ಲರೂ ಕೂಡ ಜಿಜ್ಞಾಸುಗಳು, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೋಗ್ತಾ ಇರೋದು. ಇದರಿಂದ ನಮಗಾಗಬೇಕಾದ ಏನೂ ಇಲ್ಲ, ಮೋಕ್ಷ ಪ್ರಾಪ್ತಿ ಅಷ್ಟೆ. ಆದ್ರಿಂದ ಎಲ್ಲ ಭೂತಗಳು ನನ್ನಲ್ಲಿ ಇರುವವು. ಮತ್ಸ್ಯಾನಿ ಸರ್ವಭೂತಾನಿ ನಚ ಅಹಂ ತೇಷ್ವ ಅವಸ್ಥಿತಃ. ನಾನು ಅವುಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮೊದಲು ಆತ್ಮಸ್ವರೂಪದಲ್ಲಿ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತಾನೆ, ಈಗ ಇಲ್ಲ ಅಂತಾನೆ. ಅದಕ್ಕೆ ಅರ್ಥ ಏನು ಅಂದರೆ
ಇಡೀ ಜಗತ್ತಿಗೆ ಭಗವಂತನೇ ಆಧಾರವೇ ಹೊರತು ಭಗವಂತನಿಗೆ ನಾವು ಆಧಾರ ಅಲ್ಲ. ಭಗವಂತನಿಂದ ನಾನು, ನನ್ನಿಂದ ಭಗವಂತ ಅಲ್ಲ. ನಾನು ಪೂಜೆ ಮಾಡಿ ಪ್ರಸಾದ ಇದು ನೈವೇದ್ಯ ಮಾಡಿದ್ರೆ ಮಾತ್ರ ಭಗವಂತ ಬದುಕಿರ್ತಾನ? ಇಲ್ಲ. ಅವನಿಗೆ ನಾವು ಆಧಾರ ಅಲ್ಲ, ಭಗವಂತನಿಗೆ ನಾವು ಆಧಾರ ಅಲ್ಲ, ನಮಗೆ ಭಗವಂತ ಆಧಾರ. ಇದೇ ಮತ್ಸ್ಯಾನಿ ಸರ್ವಭೂತಾನಿ ನಚ ಅಹಂ ತೇಷ್ವ ಅವಸ್ಥಿತ ಅನ್ನೋದ್ರ ಅರ್ಥ. ಹೀಗೆ ಯಾರೋ ಒಬ್ರು ಗೃಹ ಪ್ರವೇಶಕ್ಕೆ ಯಾವಲ್ಲ ಹೋಗಿದ್ದೆ, ಅವ್ರ್ಯಾರೋ ಕೇಳ್ತಾ ಇದ್ರು, ಇದೇನು ದೇವ್ರ ಮನೆನೇ ಇಲ್ಲ, ನಿಮ್ಮ ಮನೇಲಿ ದೇವ್ರ ಮನೆನೇ ಕಟ್ಟಿಲ್ಲ ಅಂತ. ಅವ್ರು ಹೇಳ್ತಾ ಇದ್ರು, ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ದೇವ್ರ ಮನೆಯಲ್ಲೇ ನಾವಿರೋದು ಅಂತ. ಮನೇನೇ ಭಗವಂತನಿಗೂ. ಅದರಿಂದ ಭಗವಂತನ ಮನೇಲಿ ನಾವಿದೀವಪ್ಪ, ನಮ್ಮ ಮನೇಲಿ ಭಗವಂತ ಇಲ್ಲ ಅಂತ. ಆ ರೀತಿ ಮತ್ಸ್ಯಾನಿ ಸರ್ವಭೂತಾನಿ ನಚಾಹಂ ತೇಷ್ವ ಅವಸ್ಥಿತ ಅಂದ್ರೆ ಭಗವಂತನೇ ಈ ಜಗತ್ತಿಗೆಲ್ಲ ಆಧಾರವೇ ಹೊರತು ನಾವು ಭಗವಂತನಿಗೆ ಆಧಾರ ಅಲ್ಲ. ಭಗವಂತನು ಅವನು ಯಾವುದಕ್ಕೂ ಆಧಾರದ, ಅದು ನಿರಾಧಾರ, ಅವನು ಆಧಾರವಿಲ್ಲದವನು. ಹೀಗೆ ಭಗವಂತನ ಪರಬ್ರಹ್ಮ ಸ್ವರೂಪ, ಆಧ್ಯಾತ್ಮ ಎಲ್ಲವೂ ಬರುತ್ತೆ. ಇವಾಗ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದ್ರೆ ಈ ಪ್ರಶ್ನೆಗಳಿಗೆ ಉತ್ತರಗಳೆಲ್ಲ ಸಿಗ್ತಾ ಹೋಗುತ್ತೆ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಈಗ 5ನೇ ಶ್ಲೋಕದಲ್ಲಿ ಆಧ್ಯಾತ್ಮವನ್ನ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದಾನೆ. ನಚಾ ಮತ್ಸ್ಯಾನಿ ಭೂತಾನಿ. ಈಗ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದ? ನಾನು ಭೂತಗಳಲ್ಲಿಲ್ಲ, ಜಗತ್ತಿನಲ್ಲಿಲ್ಲ, ಜಗತ್ತೆಲ್ಲವೂ ನನ್ನಲ್ಲಿದೆ ಅಂತ ಹೇಳಿದ್ದ. ಈಗ ಮುಂದುವರೆದು ಹೇಳ್ತಾ ಇದ್ದಾನೆ, ಭೂತಗಳು ನಾನಿಲ್ಲ, ಭೂತಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಭೂತಗಳು ಇರುವುದು ಅಂತ ಹೇಳಿದ್ದೀನಲ್ಲ, ಆದ್ರೆ ನಿಜವಾಗಿ ಆ ಭೂತಗಳು ನನ್ನಲ್ಲಿಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದೊಂದು ಶ್ಲೋಕದಲ್ಲಿ ಕೂಡ 10 ವರ್ಷ ಯೋಚನೆ ಮಾಡಬೇಕು. ಆ ರೀತಿ ವ್ಯಾಸರು ರಚನೆ ಮಾಡಿದ್ದಾರೆ. ಇದೇನಿದು ಅಂತ ಮತ್ತೆ ಮತ್ತೆ ಯೋಚನೆ ಮಾಡೋದೇ ಜಿಜ್ಞಾಸೆ. ಆ ಜಿಜ್ಞಾಸೆಯಿಂದನೇ ನಿಮ್ಗೆ ಆನಂದ ಸಿಕ್ಕೋಗುತ್ತೆ. ಅದೇ ಚಿಂತನೆ. ಇವಾಗ ಭಗವಂತ ಚಿಂತನೆಯಲ್ಲೇ ಇರಬೇಕು, ಭಗವತ್ ಚಿಂತನೆಯಲ್ಲೇ ಇರಬೇಕು ಅಂದ್ರೆ ಕೃಷ್ಣ 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 ಅಂತಾರೆ, ಬಾಯಿ ಒಣಗೋಗುತ್ತೆ. ಹಾಗಲ್ಲ, ಮನಸ್ಸಿನಲ್ಲಿ ಚಿಂತನೆ ಇವೆಲ್ಲ ನಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು. ಇದೇನೋ 4ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ರು, 5ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ, ಇದಕ್ಕೆ ಏನು ಉತ್ತರ ಕೇಳಬೇಕು, ತಿಳ್ಕೋಬೇಕು, ಓದಬೇಕು. ಈ ರೀತಿ ಬಂದಾಗಲೇ ಜಿಜ್ಞಾಸೆ ಬರೋದು. ಆಗ್ಲೇ ನಮ್ಮಲ್ಲಿ ಆತ್ಮಜ್ಞಾನ ಉದಯ ಆಗುತ್ತೆ. ಭೂತಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಭೂತಗಳಿರುವುದು ಅಂತ ಹೇಳಿದ್ದ. ಈಗ ಹೇಳ್ತಾ ಇದ್ದಾನೆ, ನಿಜವಾಗಿ ಆ ಭೂತಗಳು ನನ್ನಲ್ಲಿಯೂ ಇಲ್ಲ. ನನ್ನ ಯೋಗದ ಮಹಿಮೆಯನ್ನು, ಐಶ್ವರ್ಯವನ್ನು ನೋಡು. ಎಂತ ಆಶ್ಚರ್ಯ ನನ್ನ ಈ ಸೃಷ್ಟಿ ನೋಡಯ್ಯ ಅರ್ಜುನ. ಭೂತಗಳು ನನ್ನಲ್ಲಿವೆ, ಆದ್ರೆ ನನ್ನಲ್ಲಿ ಇಲ್ಲ. ಆ ರೀತಿ ಹೇಳ್ತಾ ಇದ್ದೀನಿ. ನಚಾ ಮತ್ಸ್ಯಾನಿ ಭೂತಾನಿ ಪಶ್ಯಮೇ ಯೋಗಂ ಐಶ್ವರ್ಯಂ. ನನ್ನ ಯೋಗದ ಮಹಿಮೆಯನ್ನು, ನನ್ನ ಸೃಷ್ಟಿಯ ರಹಸ್ಯವನ್ನ, ಐಶ್ವರ್ಯವನ್ನ, ಆಶ್ಚರ್ಯವನ್ನ ನೋಡು, ಹೇಗಿದೆ ನೋಡಿ ಜಗತ್ತು ಅಂತ ಹೇಳ್ತಾ ಇದ್ದಾನೆ. ಭೂತಭೃಂಚ ಭೂತಸ್ಥೋ ಮಮ ಆತ್ಮ ಭೂತಭಾವನಃ. ಈಗ ಈ ಭಗವಂತ ಹೇಗೆ ಅಂದ್ರೆ ಅಸಂಗ ಅಂತ. ಅಸಂಗನು ಅಂದ್ರೆ ಸಂಘವಿಲ್ಲದವನು ಅಂತ. ಇವಾಗ ನಾವೆಲ್ಲ ಸಂಘಿಗಳು ಅಂದ್ರೆ ನಮ್ಮಲ್ಲಿ ಸುಖದೊಂದಿಗೆ ಸಂಘವಿದೆ, ದುಃಖದೊಂದಿಗೆ ಸಂಘವಿದೆ, ಬಂಧು ಬಾಂಧವರೊಂದಿಗೆ ಸಂಘವಿದೆ, ಹೆಂಡತಿ ಮಕ್ಕಳೊಂದಿಗೆ ಸಂಘ ಇದೆ, ಸಂಪರ್ಕ ಇದೆ. ಆದ್ರೆ ಆ ಭಗವಂತನು ಅಸಂಗ, ಭೂತಭೃನ್ ಅಂದ್ರೆ ಅಸಂಗನು ಅಂತ. ಅವನಿಗೆ ಯಾವ ಸಂಪರ್ಕವೂ ಇಲ್ಲ. ಹೇಗೆ ತಾವರೆ ಎಲೆ ಮೇಲ್ಗಡೆ ನೀರು ನಿಂತಿರುತ್ತೆ, ಅದಕ್ಕೆ ತಾವರೆ ಎಲೆ ಮೇಲೆ ಸಂಪರ್ಕವೇ ಇರಲ್ಲ, ಸುಮ್ಮನೆ ಮೇಲ್ಗಡೆ ಓಡಾಡ್ತಾ ಇರುತ್ತೆ. ನೋಡೋರ್ಗೆ ಅದ್ರ ಮೇಲೆ ಇದೆ ಅನ್ಸುತ್ತಷ್ಟೇ, ಆದ್ರೆ ಅಲ್ಲಿ ಇರೋದಿಲ್ಲ. ಆದ್ರಿಂದ ಅವನು ಅಸಂಗನಾಗಿರೋದ್ರಿಂದ ನಾನು ಭೂತಗಳಲ್ಲಿಯೂ ಇಲ್ಲ, ಭೂತಗಳು ನನ್ನಲ್ಲಿಯೇ ಹುಟ್ಟಿ ನನ್ನಲ್ಲೇ ಸಾಯುತ್ತವೆ, ಅವನು ನನ್ನಲ್ಲಿಯೂ ಇಲ್ಲ ಅಂತ ಸ್ವಲ್ಪ ಇವೆಲ್ಲ ಕಾಂಪ್ಲಿಕೇಟೆಡ್ ವಿಷಯಗಳು ಹೇಳ್ತಾ ಇದ್ದಾನೆ. ಇದು ಹೇಗೆ ಅಂದ್ರೆ ಕನ್ನಡಿಯಲ್ಲಿರುವ ಪ್ರತಿಬಿಂಬದಂತೆ. ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾವು ಕನ್ನಡಿ ಒಳಗಿದ್ದೀವ? ಇಲ್ಲ, ನಾವು ಈಚೆ ಕಡೆ ತಾನೇ ಇರೋದು. ಆದ್ರೆ ನಾವಲ್ಲಿ ಕಾಣಿಸ್ತಾ ಇದ್ದೀವಲ್ಲ, ನಮ್ಮನ್ನು ನಾವು ನೋಡ್ಕೋತಾ ಇದ್ದೀವಲ್ಲ.
ಹಾಗೆ ಈ ಜಗತ್ತು ಆ ಭಗವಂತನ ಕನ್ನಡಿ ಏನು ಕೊಟ್ರೆ ಈ ಜಗತ್ತು ಅದರೊಳಗೊಂದು ಬಿಂಬ ಪ್ರತಿಬಿಂಬ ತರ ಕಾಣಿಸ್ತಾ ಇದೆ. ಅದರೊಳಗಡೆ ಇದೂ ಇಲ್ಲ, ಕನ್ನಡಿ ಒಳಗಡೆ ನಾವೂ ಇಲ್ಲ, ನಮ್ಮೊಳಗಡೆ ಕನ್ನಡಿನೂ ಇಲ್ಲ. ಅಲ್ಲಿರೋದು ಕೇವಲ ಪ್ರತಿಬಿಂಬ. ಹಾಗೆ ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯದಿಂದ ನೋಡಬೇಕು ಪ್ರತಿದಿನ. ಹಾಗೇನೆ ಯೋಗಂ ಐಶ್ವರ್ಯಂ, ಆ ಭಗವಂತನ ಐಶ್ವರ್ಯವನ್ನ, ಮಹಿಮೆಯನ್ನ, ಅವನ ಚಮತ್ಕಾರಗಳನ್ನು ನೋಡಿ ಆಶ್ಚರ್ಯ ಪಡ್ತಾ ಇರಬೇಕು. ಅದೇ ಆಧ್ಯಾತ್ಮ. ನಾವು ನೋಡ್ತೀವಿ, ನೋಡಲ್ಲ, ನಾವು ಸುತ್ತಲೂ ಜಗತ್ತನ್ನ ನೋಡಲ್ಲ. ಅದೇ ಪ್ರಾಬ್ಲಮ್ ಬರೋದು. ಒಂದು ಇರುವೆ ನೋಡಿದ್ರು ಆಶ್ಚರ್ಯ ಆಗುತ್ತೆ, ಒಂದು ಹಲ್ಲಿ ನೋಡಿದ್ರು ಮನೇಲಿ ಆಶ್ಚರ್ಯ ಆಗುತ್ತೆ, ಯಾರಾದ್ರೂ ಒಂದು ಮಗು ಹುಟ್ಟಿದ್ರು ಆಶ್ಚರ್ಯ ಆಗುತ್ತೆ, ಯಾರಾದ್ರೂ ಮರಣ ಹೊಂದಿದ್ರು ಆಶ್ಚರ್ಯ ಪಡ್ತಾ ಇರಬೇಕು. ಇದೇನಿದು ಸೃಷ್ಟಿ ರಹಸ್ಯ ಅಂತ ಜಿಜ್ಞಾಸೆ ಬರಲಿ ಅಂತ ಇವೆಲ್ಲವನ್ನು ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಗೆ 5 ಶ್ಲೋಕ ಆಗಿದೆ. ಪ್ರಶ್ನೆಗಳೇನಾದ್ರು ಇದ್ರೆ ತಗೊಂಡು